ವೀಕ್ಷಕರೇ, ಕನ್ಯಾ ರಾಶಿಯ ಸ್ತ್ರೀಯರು ಯಾರನ್ನ ಪ್ರೀತಿಸ್ತಾರೆ, ಯಾರನ್ನ ಮದುವೆ ಆಗ್ತಾರೆ, ಮದುವೆ ಆದ ಮೇಲೆ ವೈವಾಹಿಕ ಜೀವನ ಯಾವ ಪ್ರಕಾರದಲ್ಲಿ ಇರುತ್ತೆ ಅನ್ನುವಂತಹ ಬಹುಮುಖ್ಯವಾಗಿರತಕ್ಕಂಥ ಟಾಪಿಕ್ ನೋಡಿ. ಕನ್ಯಾ ರಾಶಿಯ ಸ್ತ್ರೀಯರ ಬಗ್ಗೆ ಈ ವಿಡಿಯೋ ನೀವು ಪೂರ್ತಿ ನೋಡಿದ ಮೇಲೆ ಇವರ ಒಂದು ಪರಿಪೂರ್ಣವಾಗಿರತಕ್ಕಂಥ ಮಾಹಿತಿ ತಿಳಿತದೆ, ಗೊತ್ತಾಗುತ್ತೆ. ನಾವು ಒಂದಿಷ್ಟು ಸುತ್ತಿ ಬಳಸಿ ಹೇಳೋದಿಲ್ಲ, ನೇರವಾಗಿ ವಿಷಯಕ್ಕೆ ಬರ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ತಡ ಮಾಡೋದಿಲ್ಲ, ವಿಡಿಯೋ ಸ್ಟಾರ್ಟ್ ಮಾಡ್ಬಿಡೋಣ. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಅಥವಾ ಬಹಳ ದಿನಗಳಿಂದ ಚಾನಲ್ ನೋಡ್ತಾ ಇದ್ದು ತಾವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲವಾದ್ರೆ ಈ ಕೂಡಲೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲೂ ನಮ್ಮ ಚಾನಲ್ ಸಿಗ್ತಾ ಇದೆ, ಫಾಲೋ ಮಾಡ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ವೀಕ್ಷಕರೇ, ಕನ್ಯಾ ರಾಶಿಯ ಸ್ತ್ರೀಯರು ಯಾವತ್ತಿಗೂ ಕೂಡ ಶಾಂತವಾಗಿರ್ತಕ್ಕಂಥ ಸ್ವಭಾವದವರು, ಯಾವತ್ತಿಗೂ ಏಕಾಗ್ರತೆಯಿಂದ ಇರತಕ್ಕಂತಹದ್ದು, ಯಾವತ್ತಿಗೂ ಈ ಜಂಜಾಟ, ಗದ್ದಲ, ಗಲಾಟೆ ಇಂಥದ್ರಿಂದ ಶಾಂತವಾಗಿರಬೇಕು, ಸಮಾಧಾನವಾಗಿರಬೇಕು ಅನ್ನುವಂತಹ ಒಂದು ಮನಸ್ಥಿತಿಯ ಸ್ತ್ರೀಯರಾಗಿರ್ತಕ್ಕಂಥದ್ದು. ಇನ್ನು ವ್ಯವಸ್ಥಿತವಾಗಿ ತಮ್ಮ ಕಾರ್ಯವನ್ನ, ತಮ್ಮ ಕೆಲಸವನ್ನ, ತಮ್ಮ ವ್ಯವಹಾರವನ್ನ, ತಮ್ಮ ದೈನಂದಿನ ಜೀವನವನ್ನ, ಎಲ್ಲ ಕಾರ್ಯಗಳು ಕೂಡ ತುಂಬಾ ಗುಪ್ತವಾಗಿ ವ್ಯವಸ್ಥಿತವಾಗಿ ಒಂದು ಪ್ಲಾನ್ ಮಾಡಿಕೊಂಡು ಅವರ ಕೆಲಸಗಳನ್ನ ಪೂರ್ಣಗೊಳಿಸ್ತಕ್ಕಂತಹ ಒಂದು ಮನಸ್ಥಿತಿ. ಯಾವುದೇ ಒಂದು ಒಳ್ಳೆಯದಿರ್ಲಿ ಅಥವಾ ಕೆಟ್ಟದ್ದಿರ್ಲಿ ಅಥವಾ ಯಾವುದೇ ನಿರ್ಧಾರ ತೆಗೆದುಕೊಳ್ಳುವಂಥದ್ದಿದ್ರೂ ಕೂಡ ಒಂದು ತಮ್ಮ ಸಾಮರ್ಥ್ಯಕ್ಕೆ ತಕ್ಕದಾಗಿರ್ತಕ್ಕಂಥ ನಿರ್ಣಯವನ್ನ ಕೈಗೊಳ್ತಾರೆ. ತಮಗಿಷ್ಟ ಇಲ್ಲದದ್ದು, ತಮಗೆ ಆಗಬರಲಾರದು ಅಥವಾ ಬಹಳ ದೊಡ್ಡದು ರಿಸ್ಕ್ ಅನ್ನ ತೆಗೆದುಕೊಳ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ನಿರ್ಧಾರಗಳನ್ನ ಇವರು ಕೈಗೊಳ್ಳೋದಿಲ್ಲ. ಯಾವತ್ತಿಗೂ ಕೂಡ ತಮ್ಮ ಒಂದು ಪರಿಸ್ಥಿತಿ, ತಮ್ಮ ಒಂದು ಸಿಚುವೇಶನ್, ಮಾನಸಿಕ ಸ್ಥಿತಿ, ದೈಹಿಕ ಸ್ಥಿತಿ, ಆರ್ಥಿಕ ಸ್ಥಿತಿ, ಇದನ್ನೆಲ್ಲವನ್ನ ಗಣನೆಯಲ್ಲಿ ಇಟ್ಕೊಂಡು, ದೃಷ್ಟಿಯಲ್ಲಿ ಇಟ್ಕೊಂಡು ನಿರ್ಧಾರಗಳನ್ನ ತೆಗೆದುಕೊಳ್ತಕ್ಕಂಥ, ನಿರ್ಧಾರಗಳನ್ನ ಮಾಡುವಂತಹ ಒಂದು ಮನಸ್ಥಿತಿ ಈ ಒಂದು ಕನ್ಯಾ ರಾಶಿ ಸ್ತ್ರೀಯರಲ್ಲಿ ಇರತಕ್ಕಂಥದ್ದು ಒಂದು ವಿಶೇಷ ಅಂತ ಹೇಳ್ಬೋದು. ಇನ್ನು ಸಮಸ್ಯೆ ಹಾಗೂ ಪರಿಸ್ಥಿತಿಗಳ ಕಾರಣದ ಮೂಲಕ ಒಂದು ಸಮಸ್ಯೆಯನ್ನ ಸರಿ ಮಾಡಬಲ್ಲರು. ಆ ಸಮಸ್ಯೆ ಏನಿದೆ ಆ ಸಮಸ್ಯೆಗೆ ಒಂದು ಸರಿಯಾದ ಕಾರಣವನ್ನ ಹುಡುಕಿ ಆ ಸಮಸ್ಯೆಯನ್ನ ಸರಿ ಮಾಡುವಂತಹ ಒಂದು ಕೆಪಾಸಿಟಿ, ಒಂದು ಮನಸ್ಥಿತಿ, ಒಂದು ಆತ್ಮಸ್ಥೈರ್ಯ ಈ ಒಂದು ಸ್ತ್ರೀಯರಲ್ಲಿ ಇರ್ತಕ್ಕಂಥದ್ದು, ಕನ್ಯಾ ರಾಶಿಯ ಸ್ತ್ರೀಯರಲ್ಲಿ. ಇನ್ನು ಇವರು ತೀವ್ರವಾಗಿರತಕ್ಕಂಥ ಸ್ಮರಣ ಶಕ್ತಿಯನ್ನ ಹೊಂದಿರ್ತಾರೆ. ಅಂದ್ರೆ ಒಂದು ಬುದ್ಧಿಶಕ್ತಿ ಇರುತ್ತೆ, ಒಂದು ಜ್ಞಾಪಕ ಶಕ್ತಿ ಇರುತ್ತೆ. ಬಹಳ ದಿನಗಳ ಹಳೆಯ ವಿಚಾರಗಳನ್ನು ಕೂಡ ಸದಾ ಸ್ಮರಣೆಯಲ್ಲಿ ಇಟ್ಕೊಳ್ತಕ್ಕಂತಹ, ಜ್ಞಾನದಲ್ಲಿ, ವಿಚಾರದಲ್ಲಿ ತಮ್ಮ ಒಂದು ಬುದ್ಧಿಶಕ್ತಿಯಲ್ಲಿ ಅದನ್ನ ಸ್ಮರಿಸ್ತಕ್ಕಂಥದ್ದು ಆಯಾ ಸಂದರ್ಭಕ್ಕನುಸಾರವಾಗಿ. ಇನ್ನು ಈ ಮನಸ್ಸನ್ನ ಹತೋಟಿಯಲ್ಲಿ ಇಟ್ಕೋತಾರೆ ನೋಡಿ. ಈ ಪ್ರೀತಿ ಪ್ರೇಮ ವಿಚಾರಕ್ಕೆ ಅಂತ ಬಂದಾಗ ತಮಗೆ ಅದು ಸರಿ ಅನಿಸ್ಬೇಕು. ಮನಸ್ಸಿನಲ್ಲಿ ತಮಗೆ ಅದು ಸರಿ ಅನಿಸಿದ್ರು ಮಾತ್ರ ಪ್ರೀತಿ ಮಾಡ್ತಾರೆ. ಯಾರೋ ಏನೋ ಹೇಳಿದ್ರು ಅಥವಾ ಯಾರೋ ಪ್ರೀತಿ ಮಾಡ್ತಾ ಇದ್ದಾರೆ, ಇನ್ಯಾರೋ ರೆಕಮೆಂಡ್ ಮಾಡ್ತಾ ಇದ್ದಾರೆ ಅಥವಾ ಹುಡುಗ ಕೇಳ್ತಾ ಇದ್ದಾನೆ ಅನ್ನೋ ಮಾತ್ರಕ್ಕೆ ಇವರು ಪ್ರೀತಿ ಮಾಡೋದಲ್ಲ. ಯಾಕಂದ್ರೆ ತಮ್ಮ ಮನಸ್ಸಿಗೆ ಅದು ಸೇಫ್ಟಿ ಇದೆ, ಅದು ನನಗೆ ಶ್ಯೂರಿಟಿ ಕೊಡುತ್ತೆ, ನನ್ನ ಭವಿಷ್ಯಕ್ಕೆ ತೊಂದರೆ ಇಲ್ಲ, ನನ್ನ ಮಾನಕ್ಕೆ ಕಳಂಕ ಬರಲ್ಲ, ನನ್ನ ಮುಂದಿನ ಭವಿಷ್ಯಕ್ಕೆ ಒಳ್ಳೇದಾಗುತ್ತೆ ಅನ್ನುವಂತ ವಿಚಾರವನ್ನ ಅವರಿಗೆ ಅನಿಸ್ತು ಅಂತಂದ್ರೆ ಮಾತ್ರ ಆ ನಿರ್ಧಾರವನ್ನ ಕೈಗೊಳ್ತಾರೆ. ಸುಮ್ಮನೆ ಪ್ರೀತಿ ಮಾಡ್ತಕ್ಕಂಥದ್ದು, ನೋಡೋದಕ್ಕೆ ಚೆನ್ನಾಗಿದ್ದಾನೆ ಹುಡುಗ ಅಂದ್ ಮಾತ್ರಕ್ಕೆ ಪ್ರೀತಿ ಮಾಡೋದಿಲ್ಲ. ಯಾಕಂತಂದ್ರೆ ಇವರು ಮನಸ್ಸಿನ ಮೇಲೇನೆ ಡಿಪೆಂಡ್ ಆಗಿರುವಂತದ್ದು. ಮನಸ್ಸಿನ ಒಂದು ಅಂತರಾತ್ಮ ಯಾವ ಪ್ರಕಾರದಲ್ಲಿರುತ್ತೆ ಆ ಪ್ರಕಾರ ಮನಸ್ಸು ಹೇಳಿದಂಗೆ ಇವ್ರು ಮಾತು ಕೇಳ್ತಾ ಇರ್ತಾರೆ. ಆದ್ರೆ ಅದ್ರ ಹಿಂದೆ ಬೆನ್ನು ಹತ್ತುವಂತಹ ಒಂದು ಮನಸ್ಥಿತಿ ಇವರದ್ದು ಆಗಿರೋದಿಲ್ಲ. ಇನ್ನು ಈ ತೀವ್ರವಾಗಿರತಕ್ಕಂಥ ಭಾವನೆಗಳ ಕುರಿತು ಇವರಲ್ಲಿ ಸ್ವಲ್ಪ ಕೆಲವೊಂದು ವಿಚಾರಗಳಲ್ಲಿ ಬೇಡದಿರುವಂತ ವಿಚಾರಗಳಿಗೆ ಸಂಬಂಧಪಟ್ಟಂತ ಉದಾಸೀನತೆ ಇರುತ್ತೆ. ಇದು ಒಂದು ಒಳ್ಳೆ ಬೆಳವಣಿಗೆ. ಯಾವುದು ಬೇಕೋ ಸಕಾರಾತ್ಮಕವಾಗಿರುವಂತದ್ದನ್ನ ತೆಗೆದುಕೊಳ್ತಾರೆ, ನಕಾರಾತ್ಮಕವಾಗಿರುವಂತದ್ದನ್ನ ಬಿಟ್ಟು ಬಿಡ್ತಾರೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗೋದಿಲ್ಲ. ಅವ್ರಾಯ್ತು, ಅವ್ರ ಕೆಲಸ ಆಯ್ತು, ಅವ್ರ ಜೀವನ ಆಯ್ತು, ಅವ್ರ ಓದು ಆಯ್ತು, ಅವ್ರ ಮುಂದಿನ ಭವಿಷ್ಯ ಆಯ್ತು. ಈ ರೀತಿಯಾಗಿ ಭವಿಷ್ಯದ ಬಗೆಗಿನ ಒಂದು ಚಿಂತನೆಯನ್ನ ಮಾಡತಕ್ಕಂತಹ ಒಂದು ಮನಸ್ಥಿತಿ ಇವರಲ್ಲಿರ್ತಕ್ಕಂಥದ್ದು ಕಂಡು ಬರುವಂತದ್ದು. ಜೊತೆಗೆ ಈ ಒಂದು ಕನ್ಯಾ ರಾಶಿ ಸ್ತ್ರೀಯರು ಬಹಳ ವಿಶೇಷವಾಗಿ ಈ ಪ್ರೇಮದ ವಿಚಾರದಲ್ಲಿ ಬಹಳಷ್ಟು ಒಂದು ವಿಚಾರವನ್ನ ತಿಳಿಸುವಂತದ್ದಿದೆ. ಪ್ರೇಮದ ವಿಚಾರದಲ್ಲಿ ಇರ್ಬೋದು ಅಥವಾ ಮದುವೆ ಆದ ಮೇಲೆ ಹೇಗಿರ್ತಾರೆ, ಮತ್ತೆ ಎಂತ ಹುಡುಗನನ್ನ ಮದುವೆ ಮಾಡ್ಕೋಬಹುದು ಅನ್ನುವಂತ ವಿಚಾರವನ್ನ ನಿಮ್ಗೆ ತಿಳಿಸ್ಲೇಬೇಕು. ಬಹಳ ಇಂಟ್ರೆಸ್ಟಿಂಗ್ ಪಾಯಿಂಟ್ಗಳಿದ್ದಾವೆ. ಇದಂತೂ ನಾನು ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಬರುತ್ತೆ, ಅದನ್ನ ನೋಡ್ಕೊಂಡ್ ಬನ್ನಿ, ಉಳಿದಿರುವಂತ ಮಾಹಿತಿ ತಿಳಿಸ್ಕೊಡೋಣ.
ಜಿಬಿ ಪ್ರಿಡಿಕ್ಷನ್ಸ್. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅಂತ ತಿಳಿದುಕೊಳ್ಳುವ ಕುತೂಹಲ ಇದೆಯಾ? ಹಾಗೂ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂತಹ ಕುತೂಹಲ ಕೂಡ ಇದ್ದೇ ಇರುತ್ತೆ ಅಲ್ವಾ? ಹಾಗಾದರೆ ನಿಮಗೆ ನಿಮ್ಮ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. JB ಪ್ರಿಡಿಕ್ಷನ್ಸ್ ಅವರು ನೀಡುತ್ತಿರುವ ಜಾತಕಗಳನ್ನು ಈಗಲೇ ಆರ್ಡರ್ ಮಾಡಿ. ವಿದ್ಯಾಭ್ಯಾಸ, ಉದ್ಯೋಗ, ವಿವಾಹ, ಆರೋಗ್ಯ, ಸಂತಾನ, ವ್ಯಾಪಾರ ವ್ಯವಹಾರ, ಇನ್ನು ಜಾತಕದಲ್ಲಿನ ಅನೇಕ ಮಾಹಿತಿಗಳು ನೀವು ಮನೆಯಲ್ಲಿಯೇ ಕುಳಿತುಕೊಂಡು ಸರಳವಾಗಿ ತಿಳಿದುಕೊಳ್ಳಬಹುದು. ಹಾಗೂ ಕೆಲ ಸಮಸ್ಯೆಗಳಿಗೆ ಪರಿಹಾರಗಳು ಕೂಡ ತಿಳಿದುಕೊಳ್ಳಬಹುದು. ವಿಶೇಷವಾಗಿ ಈ ಜಾತಕದಲ್ಲಿ ಗೋಚಾರ ಫಲಗಳು, ನಕ್ಷತ್ರ ಫಲಗಳು, ಪಂಚಾಂಗ ಫಲಗಳು, ದಶಾಫಲಗಳು, ಪರಿಹಾರಗಳು ಕೂಡ ಹಾಗೂ ಜನ್ಮಕುಂಡಲಿಯ ಸಂಪೂರ್ಣ ವಿಶ್ಲೇಷಣೆ ಇದರಲ್ಲಿ ಮಾಡಲಾಗಿದೆ. ಈ ಜಾತಕಗಳು ಎಲ್ಲ ಭಾಷೆಗಳಲ್ಲಿಯೂ ದೊರೆಯುತ್ತವೆ. ನಿಮ್ಮ ಜಾತಕಗಳು ಪಡೆಯುವ 2 ವಿಧಾನಗಳು ಈ ರೀತಿ ಇದೆ. ಮೊದಲನೇ ವಿಧಾನ, ನಿಮ್ಮ ವಾಟ್ಸಪ್ ಸಂಖ್ಯೆಗೆ PDF ಫೈಲ್ನ ಮೂಲಕ ಕಳಿಸಲಾಗುತ್ತದೆ. ನೀವು ಇದನ್ನ ಮೊಬೈಲ್ನಲ್ಲಿಯೇ ಉಪಯೋಗಿಸಬಹುದು. ಇದನ್ನ ಪ್ರಿಂಟ್ ಕೂಡ ಹಾಕಿಸಿಕೊಳ್ಳಬಹುದು. ಇದರ ಬೆಲೆ 1100 ರೂಪಾಯಿ ಇರುವಂತಹ ಈ ಜಾತಕ ಕೇವಲ 499 ರೂಪಾಯಿಗೆ ಸಿಗ್ತಾ ಇದೆ. ಪ್ರತಿಯೊಂದು ಜಾತಕ 60 ರಿಂದ 80 ಪುಟಗಳು ಒಳಗೊಂಡಿರುತ್ತವೆ. ಆರ್ಡರ್ ಮಾಡುವ ವಿಧಾನ: 8197533688. ಈ ವಾಟ್ಸಪ್ ಸಂಖ್ಯೆಗೆ ನಿಮ್ಮ ಹೆಸರು, ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಜಿಲ್ಲೆ, ಈ ಎಲ್ಲ ಮಾಹಿತಿ ವಾಟ್ಸಪ್ ಮಾಡಿ ನಿಮ್ಮ ಭವಿಷ್ಯದ ಕನ್ನಡಿಯನ್ನ ಪಡೆದುಕೊಳ್ಳಿ. ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತ ಈ ಜನ್ಮ ಜಾತಕ ಫಲ ನಿಮ್ಮದೇ ಆಗಿರುವಂತಹ ಜನ್ಮ ಜಾತಕ ಫಲ ಇದಾಗಿರುವಂತದ್ದು ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗುತ್ತೆ. ನಂಬಿಕೆ ವಿಶ್ವಾಸದಿಂದ ತರಿಸ್ಕೊಳ್ಳಿ. 80 ರಿಂದ 100 ಪುಟ ಈ ಜನ್ಮ ಜಾತಕ ಫಲ ಹೊಂದಿರತಕ್ಕಂಥದ್ದು. ನೋಡಿ, ಈ ಕನ್ಯಾ ರಾಶಿಯ ಸ್ತ್ರೀಯರು ವಿಶೇಷವಾಗಿ ಈ ಪ್ರೀತಿ ಪ್ರೇಮದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಏನಾದ್ರೂ ಪ್ರೀತಿ ಮಾಡ್ತಾ ಇದ್ರೆ ತುಂಬಾ ನಿಗೂಢವಾಗಿ ಇಟ್ಕೊಳ್ತಕ್ಕಂಥದ್ದು. ಬೇರೆಯವ್ರಿಗೆ ಹೇಳಲ್ಲ. ಒಂದು ಮನಸ್ಸಿನಲ್ಲಿ ಪ್ರೀತಿ ಇರುತ್ತೆ, ಹುಡುಗನಿಗೆ ಹೇಳಲ್ಲ. ಹೇಳಿದ್ರೆ ಏನ್ ತಿಳ್ಕೊತಾರೋ ಏನೋ, ಏನ್ ಅನ್ಕೋತಾರೋ ಏನೋ, ಆಗುತ್ತಾ ಆಗಲ್ವಾ, ಎಸ್ ನೋ ಸಿಚುವೇಶನ್ ತುಂಬಾ ಸಿಕ್ಕಾಪಟ್ಟೆ ಹೈಯಾಗಿ ಯೋಚನೆ ಮಾಡ್ತಾರೆ. ಜೊತೆ ಕೊನೆಗಳಿಗೆಯಲ್ಲಿ ಎಷ್ಟೋ ಜನಗಳ ಮೇಲೆ ಪ್ರೀತಿ ಬಂದಾಗ ಅದು ಹೇಳದೇನೆ ಹೋಗ್ಬೋದು. ಬಹಳಷ್ಟು ಈ ರೀತಿ ಅನುಭವ ಆಗಿರುತ್ತೆ. ಅದು ಹೇಳ್ಕೊಳ್ಳಾರ್ದೇನೆ ಸಮಯ ವ್ಯರ್ಥ ಆಗಿ ಅದು ಫೇಲ್ಯೂರ್ ಆಗಿರುವಂತದ್ದು ಅದು ಎಷ್ಟೋ ಉದಾಹರಣೆಗಳಿದ್ದಾವೆ. ತುಂಬಾ ಮುಜುಗರ ಇರುತ್ತೆ ಇವರಲ್ಲಿ. ಯಾಕಂತಂದ್ರೆ ಗುಪ್ತವಾಗಿ ಇರತಕ್ಕಂಥದ್ದು, ಮನಸ್ಸಿನಲ್ಲೇ ಇರುತ್ತೆ ಪ್ರೀತಿ, ಓಪನ್ ಆಗಿ ಹೇಳ್ಕೊಳ್ಳಲ್ಲ. ಅದು ಅವರ ಮಾನಕ್ಕೆ ಕಳಂಕ ಬರಬಾರ್ದು, ಗೌರವಕ್ಕೆ ಧಕ್ಕೆ ಬರಬಾರ್ದು. ಮತ್ತೆ ಅಪೋಸಿಟ್ ಇರತಕ್ಕಂಥ ವ್ಯಕ್ತಿ ನನ್ನ ಬಗ್ಗೆ ತಪ್ಪಾಗಿ ಭಾವಿಸಿದ್ರೆ ಏನ್ ಮಾಡ್ಲಿ ಅನ್ನುವಂತಹ ಒಂದು ಆತಂಕ, ಭಯ ಅನ್ನುವಂಥದ್ದು ಇರುತ್ತೆ. ಅಂದ್ರೆ ಇದರ ಅರ್ಥ ತುಂಬಾ ಸೂಕ್ಷ್ಮತೆಯಿಂದ ಇರ್ತಾರೆ ಅನ್ನುವಂಥದ್ದು ನಾವಿಲ್ಲಿ ಗಮನಿಸಬೇಕಾಗಿರತಕ್ಕಂಥ ವಿಚಾರ. ಇನ್ನು ಇವರ ಮನಸ್ಸಿನಲ್ಲಿ ನಮ್ಮ ಮೇಲೆ ಪ್ರೀತಿ ಇದೆ ಅಂತ ಅರಿಯೋದು ಪುರುಷರಿಗೆ ತುಂಬಾ ಕಷ್ಟ. ಅರ್ಥನೇ ಆಗೋದಿಲ್ಲ. ಇವ್ರು ಪ್ರೀತಿ ಮಾಡ್ತಾರೆ ಅಂತ ಅರ್ಥನೇ ಆಗಲ್ಲ ಹುಡುಗರಿಗೆ. ಈ ತರದ ಒಂದು ಪ್ರೀತಿ ಪ್ರೇಮದ ಒಂದು ಪ್ರಕರಣಗಳಲ್ಲಿ ಇರುತ್ತೆ. ಪ್ರೇಮದ ಭಾವನೆ ಮನದಾಳದಲ್ಲಿ ಹುದುಗಿರುತ್ತೆ, ಆದ್ರೆ ಅದನ್ನು ಓಪನ್ ಆಗಿ ಹೇಳ್ಕೊಳ್ಳಲ್ಲ. ಇನ್ನು ಭಾವುಕತೆಯಿಂದ, ತೋರಿಕೆಯಿಂದ ದೂರ ಇರತಕ್ಕಂತಹ ಒಂದು ಮನಸ್ಥಿತಿ ಇರುತ್ತೆ. ಅಂದ್ರೆ ಅವರ ಭಾವನೆಗಳನ್ನ ಅರ್ಥ ಮಾಡ್ಕೋಬೇಕು. ಅವರ ಭಾವನೆಗಳಲ್ಲಿ ಏನು ಓಡ್ತಾ ಇದೆ ಅನ್ನುವಂಥದ್ದು ಸೂಕ್ಷ್ಮವಾಗಿ ಗಮನಿಸಿದ್ರೆ ಅರ್ಥ ಆಗ್ಬೋದು. ಇನ್ನು ಮದುವೆ ಆಗುವಂತಹ ಹುಡುಗ ಹೇಗಿರ್ತಾರೆ ಅಂತಂದ್ರೆ ಸ್ವಲ್ಪ ಯಾವತ್ತಿಗೂ ಸಮಾಜದಲ್ಲಿ ಒಂದು ಪ್ರಬಲವಾಗಿರ್ಬೇಕು, ಬುದ್ಧಿಶಕ್ತಿ ತುಂಬಾ ಚುರುಕಾಗಿರ್ಬೇಕು, ಮತ್ತೆ ಎಲ್ಲದಕ್ಕಿಂತ ಮುಖ್ಯವಾಗಿ ಇವರಿಗೆ ರೆಸ್ಪೆಕ್ಟ್ ಕೊಡೋ ತರ ಇರಬೇಕು. ಇದು ಬಹಳ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವರು. ಯಾಕಂದ್ರೆ ನಮಗ್ ಗೌರವ ಕೊಡುವಂಗಿರ್ಬೇಕು, ನನ್ನ ಭಾವನೆಗೆ ಬೆಲೆ ಕೊಡಬೇಕು, ನನ್ನ ಮನಸ್ಸಿನ ಇಂಟೆನ್ಷನ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ಅಂತ ಹುಡುಗ ಬೇಕು. ಬಡವ ಶ್ರೀಮಂತರ ಅನ್ನುವಂಥದ್ದು ಬಹಳ ಮ್ಯಾಟರ್ ಆಗಲ್ಲ, ಸ್ವಲ್ಪ ಪರವಾಗಿಲ್ಲ, ಎಲ್ಲರ ಮನಸ್ಸಿನಲ್ಲಿ ಸಹಜವಾಗಿ ಇರುತ್ತೆ. ಶ್ರೀಮಂತ ಇರಬೇಕು, ಹಣ ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಅದು ಯಾರಿಗಿರಲ್ಲ ಹೇಳಿ, ಎಲ್ಲರಿಗೂ ಇರುತ್ತೆ. ಆದ್ರೆ ಈ ಸ್ತ್ರೀಯರಲ್ಲಿ ಇದ್ರ ಜೊತೆಗೆ ಏನಿರುತ್ತೆ ಅಂತಂದ್ರೆ ಬಡವ ಶ್ರೀಮಂತರ ಅನ್ನೋದಕ್ಕಿಂತಲೂ ನಮಗೆ ಗೌರವ ಕೊಡಬೇಕು, ನಮ್ಮ ಭಾವನೆಗೆ ಬೆಲೆ ಕೊಡಬೇಕು ಅನ್ನುವಂತ ಮನಸ್ಥಿತಿ ಇರುತ್ತೆ. ಇಂಥ ಹುಡುಗರನ್ನ ಪ್ರೀತಿನೂ ಮಾಡ್ತಾರೆ, ಇಂಥ ಹುಡುಗರನ್ನ ಮದುವೆ ಆಗೋದಕ್ಕೂ ತುಂಬಾ ಇಷ್ಟಪಡುವಂತಹ ಒಂದು ಸ್ತ್ರೀಯರಾಗಿರತಕ್ಕಂಥದ್ದು. ಇನ್ನು ಈ ಸಂದರ್ಭಗಳು ಹೇಗಿರುತ್ತೆ ಅಂತಂದ್ರೆ ಕೆಲವೊಂದು ಸಂದರ್ಭದಲ್ಲಿ ಭಾವನೆಗಳಿಗೆ ಬೆಲೆ ಸಿಗ್ಲಿಲ್ಲ ಅಂದ್ರೆ ನಿಷ್ಠೂರವಾಗಿ ಮಾತನಾಡ್ತಕ್ಕಂಥ ಮನಸ್ಥಿತಿ ಇರುತ್ತೆ. ಯಾರ್ದು ಮುಖ ಮುಲಾಜಿ ಇಟ್ಕೊಳ್ಳಲ್ಲ, ಅದು ನೇರವಾಗಿ ಮಾತಾಡ್ಬೇಕು ಅಂತಂದ್ರೆ ನೇರವಾಗಿ ಮಾತನಾಡ್ತಕ್ಕಂತಹ ಒಂದು ವ್ಯಕ್ತಿತ್ವ ಇವರಲ್ಲಿರ್ತಕ್ಕಂಥದ್ದು. ಕನ್ಯಾ ರಾಶಿಯ ಸ್ತ್ರೀಯರು ಕೆಲವೊಂದು ನೋಡೋದಕ್ಕೆ ತುಂಬಾ ಆಕರ್ಷಿತರಾಗಿರ್ತಾರೆ, ನೋಡೋದಕ್ಕೆ ತುಂಬಾ ಅಂದವಾಗಿರ್ತಾರೆ, ತಮ್ಮ ಆರೋಗ್ಯದ ಬಗ್ಗೆ ಹೆಚ್ಚಿನ ಕಾಳಜಿಯನ್ನ ವಹಿಸ್ತಕ್ಕಂತಹ ಒಂದು ಸನ್ನಿವೇಶ ಇರುತ್ತೆ. ಜೀವನ ಪರ್ಯಂತ ಕೆಲವೊಂದು
ಆರೋಗ್ಯದ ಒಂದು ಟಿಪ್ಸ್ ಗಳನ್ನ ಅನುಸರಿಸ್ತಿರ್ತಾರೆ. ಒಂದು ಸೌಂದರ್ಯದ ಟಿಪ್ಸ್, ಒಂದು ಆರೋಗ್ಯದ ಟಿಪ್ಸ್ ಕಡೆ ಜಾಸ್ತಿ ಒಲವನ್ನು ಹೊಂದಿರತಕ್ಕಂಥದ್ದು ಕಂಡು ಬರುತ್ತೆ ಈ ಕನ್ಯಾ ರಾಶಿಯ ಸ್ತ್ರೀಯರದು. ಇನ್ನು ಸಹಜವಾಗಿ ದೀರ್ಘಾಯುಷ್ಯ ಇರುತ್ತೆ. ತುಂಬಾ ರುಚಿಯಾಗಿ ಶುಚಿಯಾಗಿರುವಂತಹ ಆಹಾರ, ಮಿತವಾಗಿರುವಂತದ್ದು, ಯೋಗ, ವಾಕಿಂಗು, ಧ್ಯಾನ, ಪೂಜೆ, ಪುನಸ್ಕಾರ, ಸಂಸ್ಕಾರಗಳಲ್ಲಿ ತುಂಬಾ ಉತ್ತಮವಾಗಿರತಕ್ಕಂತಹ ಒಂದು ಭಾವನೆಗಳು ಇವರಲ್ಲಿ ಇರುತ್ತೆ. ಇನ್ನು ಈ ಆಹಾರ ತಯಾರಿಕೆಯಲ್ಲಿ ತುಂಬಾ ಶುಚಿತ್ವವಾಗಿ, ತುಂಬಾ ರುಚಿಯಾಗಿ ತಯಾರು ಮಾಡುವಂಥದ್ದು ಇವರು ಒಂದು ಸ್ಪೆಷಾಲಿಟಿ ಇರತಕ್ಕಂಥದ್ದು ಈ ಕನ್ಯಾ ರಾಶಿ ಸ್ತ್ರೀಯರು. ಮೊದಲಿಗೆ ಏನು ಬರೋದೇ ಇಲ್ಲ, ಆಮೇಲೆ ಅದ್ಭುತವಾಗಿರತಕ್ಕಂತಹ ಒಂದು ಕಲಾಕಾರರಾಗಿ ಅಡಿಗೆ ಮಾಡುವಂತ ವಿಚಾರದಲ್ಲಿ ಮೂಡಿ ಬರುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇರತಕ್ಕಂಥದ್ದು. ಬಹಳ ಅದ್ಭುತವಾಗಿರ್ತಕ್ಕಂಥ, ಇಂಪ್ರೆಸಿವ್ ಆಗಿರತಕ್ಕಂಥ ಒಂದು ಮನಸ್ಥಿತಿ. ಕನ್ಯಾ ರಾಶಿಯವರು ಗೌರವಕ್ಕೆ ತುಂಬಾ ಒತ್ತು ಕೊಡ್ತಾರೆ ಅನ್ನುವಂಥದ್ದು ಇಡೀ ಮಾತಿನ ಸಾರಾಂಶದಲ್ಲಿ ಅಡಗಿರ್ತಕ್ಕಂಥ ವಿಚಾರ. ಒಳ್ಳೇದಾಗ್ಲಿ. ಜೊತೆಗೆ ಈ 12 ರಾಶಿಯ ಸ್ತ್ರೀಯರ ಬಗ್ಗೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಸಿಗುತ್ತೆ. ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ, ಅಲ್ಲಿ 12 ರಾಶಿಯವರ ವಿಡಿಯೋಗಳು ಸಿಗ್ತವೆ ಈ ಸ್ತ್ರೀಯರ ಬಗ್ಗೆ. ನಿಮಗೆ ಇಷ್ಟವಾಗಿರ್ತಕ್ಕಂಥ ವಿಡಿಯೋವನ್ನ ನೋಡ್ಕೊಂಡು ತಿಳ್ಕೊಳ್ಳಿ ಅನ್ನುವಂತ ಮಾತನ್ನ ಹೇಳ್ತಾ, ತಾಯಿ ಅನ್ನಪೂರ್ಣೇಶ್ವರಿ ನಿಮಗೆ ಒಳ್ಳೆಯದನ್ನ, ಸದ್ಮಂಗಳವನ್ನ ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ, ಸರ್ವೇ ಜನಃ ಸುಖಿನೋ ಭವಂತು.